ಬೆಳಗಾವಿ ತಾಲೂಕಿನ ಪ್ರಕರಣ ಈಗಾಗಲೇ ಹೊಸವಂಟಮೂರಿ ಪ್ರಕರಣಕ್ಕೆ ಎರಡು ಪರಿಹಾರ ನಮ್ಮ ರಾಜ್ಯ ಸರ್ಕಾರದಿಂದ ಮಂಜೂರಾಗಿದೆ. ಒಂದು CM ಪರಿಹಾರ ನಿಧಿಯಿಂದ 5 ಲಕ್ಷ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 2 ಎಕರೆ ಜಮೀನನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ. ಅದನ್ನು ಅಧಿಕಾರಿಗಳ ಮುಖಾಂತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಘಟನೆ ಆಗಿದೆ. ಈಗಾಗಲೇ ಪೊಲೀಸರು ಯಾರು ಮುಂಚೆ CIDಗಿಂತ ಬರೋಕ್ಕಿಂತ ಮುಂಚೆ ಹೆಚ್ಚು ಕಮ್ಮಿ ಎಲ್ಲರನ್ನೂ ಅರೆಸ್ಟ್ ಮಾಡಿದಾಗ ಏನೋ ಒಂದು ಇಬ್ಬರೇನೋ ಸಿಗಬೇಕಷ್ಟೇ. ಅವರು ಕೂಡ ಅದನ್ನು ಮತ್ತೆ CID ಒಪ್ಪಿಸಿದ್ದಾರೆ. ಅಂದರೆ ಯಾರು ಒತ್ತಡ ಸಂಶಯ ಬೇಡ, ಅನುಮಾನ ಬೇಡ ಅಂತ ಕೊಟ್ಟಿದ್ದಾರೆ. ಅದ್ರ ರೀತಿ ಒಳ್ಳೆಯದೇ. ಆದರೂ ಕೂಡ ನಮ್ಮ ಪೊಲೀಸರು ಕೂಡ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ. ಸೊ ಅದೊಂದು ಘಟನೆ ಆಗಬಾರ್ದಿತ್ತು, ನಮ್ಮ ಭಾಗದಲ್ಲಿ ಆಗಿದೆ. ಸೊ ಹೀಗಾಗಿ ಮುಂದೆ ಆಗಬಾರ್ದಂಗೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಒಬ್ಬರದೇ ಜವಾಬ್ದಾರಿ ಇಲ್ಲ, ಎಲ್ಲರದ್ದು ಜವಾಬ್ದಾರಿ. ಹೆಚ್ಚು ಸಾರ್ವಜನಿಕರ ಜವಾಬ್ದಾರಿ ಭಾಳ ಇದೆ. ಯಾಕಂದರೆ ಘಟನೆ ಆದಾಗ ಇರೋರು ಅಲ್ಲಿ ಅವ್ರ ಮುಂದೆ ಅವರೇ ಫಸ್ಟು. ಯಾರು ಪೊಲೀಸರಾಗಲಿ ನಾವಾಗಲಿ ನೀವು ಯಾರು ಇರೋಲ್ಲ. ಸೊ ಅವರು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಆದರೆ ಇಂಥ ಘಟನೆಗಳ ಮತ್ತೆ ವಾಪಸ್ ಆಗೋಲ್ಲ ಅಂತ ನಮ್ಮ ಒಂದು ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ನಿನ್ನೆ, ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡಬೇಕು. ಇಂಥ ಘಟನೆ ಆದಾಗ ಸೊ ಅವರು ಕೂಡ ಅದಕ್ಕೆ ಸ್ಪಂದನೆ ಮಾಡಬೇಕಂತ. ಸೊ ತಕ್ಷಣ ಅದನ್ನು ಪರಿಹಾರ ಅಲ್ಲೇ ಕೊಂಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಅದು ಸ್ಥಳೀಯವಾಗಿ. ಸೊ ಮುಂದಿನ ದಿನಗಳು ಆ ರೀತಿ ಆಗದಂಗೆ ನೋಡ್ಕೊಳ್ಳೋ ಅಷ್ಟೇ ನಮ್ದೆಲ್ಲರ ಜವಾಬ್ದಾರಿ ಅಷ್ಟೇ. ಸರ್, ಈಗ ಮಣಿಪುರಂ ಪ್ರಕರಣದಲ್ಲಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಲಾದಂಥ BJP ಅವರು ಈ ಪ್ರಕರಣದಲ್ಲಿ ಭಾಳ ಆಸಕ್ತಿ ಇರ್ತದೆ. ಅವ್ರು ಎಲ್ಲದಕ್ಕೂ ರಾಜಕೀಯ ಮಾಡ್ತಾರೆ ಅಷ್ಟೇ. ಅದಕ್ಕೆಲ್ಲರೂ ಉತ್ತರ ಹೇಳಿದ್ದಾರೆ. ನೀವು ಸಾಕಷ್ಟು ಪ್ರಶ್ನೆ ಕೇಳಿದರೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ರಾಜಕೀಯ ಮಾತ್ರ ಮಾಡ್ತಾರಂತ. ಈಗ ಅವ್ರು ಮಾಡ್ತಾರಂತ ನಾವು ಮಾಡಲಿಕ್ಕೆ ಆಗೋಲ್ಲ. ಏನು ನಿಜ ಸ್ಥಿತಿ ಇದು ನಾವು ಮಾಡ್ತಾಯಿದ್ವಿ. ಅವ್ರು ರಾಜಕೀಯ ಮಾಡಲಿ, ಇನ್ನೂ 10 ಸಲ ಬರಲಿ, ಅಲ್ಲಿ ಆಗಿಂಥ ಘಟನೆ ಚೇಂಜ್ ಮಾಡಲಿಕ್ಕೆ ಯಾರಿಗೂ ಆಗೋಲ್ಲ. ಇನ್ನೂ 10 ಸಲ ಬಂದರೂ ಕೂಡ ವಸ್ತುಸ್ಥಿತಿ ಅದೇ ಇರ್ತದೆ. ಸೊ ಅವರು ಮಣಿಪುರಕ್ಕೆ ಹೋಗಬೇಕಾಯಿತು. ಸೊ UP ಹತ್ರಾಸ್ ಮನುಷ್ಯ ವಾಲ್ಮೀಕಿ ಆದಾಗ ಯಾರನ್ನೂ ಹಾಗೆ ಭಾಳಷ್ಟು ಘಟನೆ ಆಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಅಲ್ಲಿ ಹೋದರೆ ಒಳ್ಳೆಯದು. ಬರೀ ಇಲ್ಲಿ ಅಷ್ಟೇ ಬಂದರೆ ರಾಜಕೀಯ ಅಂತ ಖಂಡಿತ ಅದು ಪ್ರೇರಿತ. ಎಲ್ಲ ಕಡೆ ಹೋಗಬೇಕು, ಕೇಳಬೇಕು. ಮಣಿಪುರ 3 ತಿಂಗಳವರೆಗೆ ಇಡೀ ಜಗತ್ತೇ ನೋಡಿತು, ಅವರು ಕೂಡ ಯಾರೂ ಹೋಗೋದಿಲ್ಲ. ಇಂಥ ಘಟನೆಗಳು ಪುನಃ ಆಗದಂತೆ ಏನು ವ್ಯವಸ್ಥೆ ಮಾಡ್ತಾರೆ? ಅದಕ್ಕೆ ಪೊಲೀಸ್ ವ್ಯವಸ್ಥೆ ನಂತರ ಹೋಗ್ಲಿಕ್ಕಾಯ್ತು. ಈಗ ತಕ್ಷಣ ಆದರೆ ಯಾರೇನು ಮಾಡೋರು? ಅದು ಅಂದ್ರೆ ಈಗ ಜನರಲ್ಲಿ ಇಲ್ಲ, ಅದಕ್ಕೂ ಇಲ್ಲಿಗ ಪೊಲೀಸರು ಗೊತ್ತಾದ ತಕ್ಷಣ ಹೋಗಿದ್ದಾರೆ. ಅವ್ರು ಗೊತ್ತಾದ್ಮೇಲೆ ಹೋಗೋದು ಪೊಲೀಸರು 10 ನಿಮಿಷದಲ್ಲಿ ಅಲ್ಲಿ ಹೋಗಿದ್ದಾರೆ. ಆದರೂ ಕೂಡ ಅದು ಸ್ಥಳೀಯವಾಗಿ ಅದನ್ನು ನಿಯಂತ್ರಣ ಮಾಡಬೇಕಾಯಿತು ಆ ಊರಿನ ಸಾರ್ವಜನಿಕರು. ಸೊ ಅವ್ರಿಗೆ ಧೈರ್ಯ ಮತ್ತು ಅವ್ರಿಗೆ ಮೋಟಿವೇಟ್ ಮಾಡುವಂಥ ಕೆಲಸ ಆಗಬೇಕು ಸಾರ್ವಜನಿಕರಿಗೆ. ಪ್ರೋಗ್ರಾಮ್ಸ್ ಏನಾದರೂ ಮಾಡಿಸ್ತೀರಿ ಸರ್? ಈ ಥರ ಈಗ ಇದೊಂದು ಇನ್ಸಿಡೆಂಟ್ ಇಟ್ಕೊಂಡು ಮುಂದೆ ಈ ಥರ ಆಗಬಾರ್ದು ಅಂತ ನೋಡೋಣ. ಅದಕ್ಕೆ ಸರ್ಕಾರ ಈಗ ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾಯಿದೆ. ಅವರು ಕೂಡ ಸಜೆಷನ್ನು ನೋಡೋಣ. ಆಯೋಗ ಕೂಡ ಬಂದಿದೆ, ಆಯೋಗದವರು ಕೂಡ ಸಜೆಷನ್ ಕೊಡ್ಬೋದು. ಆಯೋಗದವ್ರು ಕೊಡಲಿ. ಮಾನವ ಹಕ್ಕು ಆಯೋಗ ಕೂಡ ಬಂದಿದೆ, ಅವರು ಸಜೆಷನ್ ಕೊಡ್ಬೋದು. ಅದೆಲ್ಲ ಏನು ಕೊಡ್ತಾರೆ ಅದ್ರ ಮೇಲೆ ಒಂದು ಸರ್ಕಾರ ಪೊಲೀಸರಿಗೆ ಒಂದು ಗೈಡೆನ್ಸು ಅಥವಾ DC ಅವರಿಗೆ ಗೈಡ್ ಮಾಡ್ಬೋದು, ಹೀಗೆ ಮಾಡಿ ಅಂತ. ಸೊ ಅವ್ರು ವರದಿ ಬರೋಮಟ್ಟ ವೇಟ್ ಮಾಡೋಣ. ಈಗಾಗಲೇ ಕೊಟ್ಟಿದ್ದಿಲ್ಲ, ಈಗಾಗಲೇ 5 ಲಕ್ಷ ಪರಿಹಾರ ಕೊಟ್ಟಿದ್ದೀವಿ, ಭೂಮಿ ಕೊಟ್ಟಿದ್ದೀವಿ.